ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧದ ಬೆನ್ನಲ್ಲೇ ಪೆಟ್ರೋಲ್ಗೆ ಈಗ ಅಭಾವ ಆಗ್ತಾ ಇರುವ ವದಂತಿಗಳು ಹರಿದಾಡ್ತಾ ಇದ್ದಾವೆ. ಎಲ್ಲ ವದಂತಿಗಳಿಗೆ ಈಗ ಹುಬ್ಳಿ ಧಾರವಾಡದ ಪೊಲೀಸ್ನವರು ಈಗ ಬ್ರೇಕ್ ಹಾಕಿದ್ದಾರೆ. ಈಗ ಸಾಕಷ್ಟು ಜನ ಈಗ ವಾಟರ್ ಕ್ಯಾನು ಸಿಂಟೆಕ್ಸ್ಗಳನ್ನೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ನಮಗೆ ಪೆಟ್ರೋಲ್ ಡೀಸೆಲ್ ಅಭಾವ ಆಗಿಬಿಡ್ತದೆ, ಎಲ್ಲ ಸ್ಟಾಕ್ ಇಟ್ಕೊಂಡ್ಬಿಡೋಣ ಅಂತ. ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಅನ್ನೋದು ಸುಳ್ಳು ಸುದ್ದಿ. ಯಾರು ಪ್ಯಾನಿಕ್ ಆಗಬೇಡಿ. ಪೆಟ್ರೋಲ್ ಡೀಸೆಲ್ ಅಭಾವ ಅಂತ ಯಾರು ಕೂಡ ಪ್ಯಾನಿಕ್ ಆಗಬೇಡಿ. ಇದು ಪೆಟ್ರೋಲ್ ಬಗ್ಗೆ ಸ್ಪಷ್ಟನೆಯನ್ನು ಹುಬ್ಳಿ ಧಾರವಾಡ DCP ಶ್ರುತಿ ಅವರು ಕೊಟ್ಟಿದ್ದಾರೆ. ಆ ಭಾಗದ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗಬೇಡಿ. ಎಲ್ಲ ಬಂಕ್ಗಳಲ್ಲಿ ಸಾಕಷ್ಟು ಪ್ರಮಾಣದ ಪೆಟ್ರೋಲ್ ಡೀಸೆಲ್ ಇದೆ. ಎಲ್ಲ ಬಂಕ್ಗಳ ಮುಂದೆ ಪೊಲೀಸ್ನವರ ನಿಯೋಜನೆ ಕೂಡ ಮಾಡಲಾಗಿದೆ. ಯಾಕೆ ನೀವು ಪ್ಯಾನಿಕ್ ಆಗ್ತೀರಾ? ಪೆಟ್ರೋಲ್ ಬಗ್ಗೆ ಹುಬ್ಳಿ ಧಾರವಾಡ DCP ಅವರು ಅಲ್ಲಿ ಶ್ರುತಿ ಅವರು ಒಂದು ಕಡೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಜನ ಮಾತ್ರ ಸಹಜವಾಗಿ ಜನಗಳಿಗೆ ಆತಂಕ ಎದುರಾಗೋದ್ರಲ್ಲಿ ಏನು ತಪ್ಪೇನಿಲ್ಲ. ಯಾಕಂದರೆ ಇವತ್ತು ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಕ್ಯೂ ನಿಲ್ತಾ ಇದ್ದಾರಲ್ಲ, ಬುಕ್ ಆಗ್ತಾ ಇಲ್ವಲ್ಲ, ಅದೇ ಥರನೇ ಪೆಟ್ರೋಲ್ ಡೀಸೆಲ್ ಇಲ್ಲಾಂದರೆ ಏನು ಮಾಡೋದು? ಹಂಗಾಗಿ ನೋಡಿ ಸಾಕಷ್ಟು ಜನ ಈಗ ಭಯಭೀತರಾಗಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಕೂಡ ಅಲ್ಲಿ ಜನತೆ ಜೊತೆಗೆ ಅಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು DCP ಶ್ರುತಿಯವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಏನೇ ನೀವು ಅವರಿಗೆ ಭರವಸೆಗಳನ್ನ ಕೊಟ್ಟರೂ ಕೂಡ, ಅಭಯ ನೀಡಿದರೂ ಕೂಡ ಜನ ಮಾತ್ರ ಆತಂಕಕ್ಕೆ ಒಳಗಾಗೋದು ಕಮ್ಮಿ ಆಗಿಲ್ಲ. ದಿನ ಪೆಟ್ರೋಲ್ ಮತ್ತೆ ಡೀಸೆಲ್ದು ಅಭಾವ ಆಗಿದೆ ಅಂತ ಹೇಳಿಬಿಟ್ಟು ಜನರೆಲ್ಲ ಪ್ಯಾನಿಕ್ ಆದ್ರು. ಮತ್ತೆ ಪೆಟ್ರೋಲ್ ಬಂಕ್ಗಳಲ್ಲೆಲ್ಲ ಜನಗಳು ಬೈಕ್ ಕಾರೆಲ್ಲ ತಗೊಂಡು ಬಂದು, ಮತ್ತೆ ಹಾಗೆ ಜನರು ಸಹ ವಿದೌಟ್ ಎನಿ ವೆಹಿಕಲ್ಸ್ ಆ ಥರ ಎಲ್ಲ ಬಂದಿದ್ರು ಪ್ಯಾನಿಕ್ ಮೂಡಲ್ಲಿ ಧಾರವಾಡ ಮತ್ತೆ ಹುಬ್ಳಿ ಲಿಮಿಟ್ಸ್ ಅಲ್ಲಿ. ಬಟ್ ಇದು ಮಿಸ್ರೆಪ್ರೆಸೆಂಟೇಷನ್ ಇಂದ ಆದ ಘಟನೆ. ಆದರೆ ಈ ಥರ ನಮ್ಮೊಟ್ಟಿಗೆ ಈಗ IOCL ಮತ್ತೆ ಈ ಪ್ರೆಸಿಡೆಂಟ್, ಈ ಸಮೂಹದ IOCL, BPCL, HPC ಮತ್ತೆ IOCದು ಪ್ರೆಸಿಡೆಂಟ್ ಶಾಂತರಾಜ್ ಕೋಲ್ ಸರ್ ಇದ್ದಾರೆ. ಮತ್ತೆ IOCL ಸೀನಿಯರ್ ಡಿಪೋ ಮ್ಯಾನೇಜರ್ ರಾಯಪುರದವರು ಉಮೇಶ್ ವೋರಾ ಸರ್ ಇದ್ದಾರೆ. ಆಮೇಲೆ ಸೀನಿಯರ್ ಡಿಪೋ ಮ್ಯಾನೇಜರ್ HPCL ರಾಯಪುರ ದೇವಧ್ರುವ್ ಸರ್ ಇದ್ದಾರೆ. ಇವರು ನಮಗೆ ಎಲ್ಲರ ಅಂದರೆ ಏನು ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ ಅಂದರೆ, ಯಾವ ಅಭಾವನೂ ಆಗಿಲ್ಲ, ರೆಗ್ಯುಲರ್ ಸಪ್ಲೈ ಇದೆ, ಏನೂ ಸಮಸ್ಯೆ ಇಲ್ಲ, ಯಾರು ಪ್ಯಾನಿಕ್ ಆಗೋದು ಬೇಡ. ಮತ್ತು ನಮಗೆ ವೆಹಿಕಲ್ದು ಮೂವ್ಮೆಂಟ್, ಪೆಟ್ರೋಲ್ ಡೀಸೆಲ್ದು ವೆಹಿಕಲ್ದು ಮೂವ್ಮೆಂಟ್ ಮೊದಲು 8 to 12 AM ಅಂದರೆ 8 to 12 PM ಬೆಳಿಗ್ಗೆ, ಆಮೇಲೆ ಸಂಜೆ 4ರಿಂದ 8 ಗಂಟೆವರೆಗೆ ರೆಸ್ಟ್ರಿಕ್ಷನ್ ಇತ್ತು. ಬಟ್ ಆ ರೆಸ್ಟ್ರಿಕ್ಷನ್ ಎಲ್ಲ ನಾವು ರಿಮೂವ್ ಮಾಡಿದ್ದೀವಿ. ಯಾವ ರೆಸ್ಟ್ರಿಕ್ಷನ್ನೂ ಇಲ್ಲ. ಮತ್ತು ಇದು ಎನಿ ಟೈಮ್ ವೆಹಿಕಲ್, ಇದು ಪೆಟ್ರೋಲ್ ಮತ್ತು ಡೀಸೆಲ್ ಇರುವ ವೆಹಿಕಲ್ಸ್ ಮೂವ್ಮೆಂಟ್ ಇದೆ. ಯಾರು ಪ್ಯಾನಿಕ್ ಆಗುವ ಸಿಚುವೇಶನ್ನೇ ಇಲ್ಲ, ಯಾರು ಆಗಬೇಡಿ. ನಿನ್ನೆ ನಡೆದಂಥ ಘಟನೆ ಎಲ್ಲರಿಗೂ ಗೊತ್ತ ವಿಷಯ. ಅದು ಯಾವುದೋ ಘಟನೆ ಅಲ್ಲ. ಎಲ್ಲೋ ಒಂದು ಪೆಟ್ರೋಲ್ ಬಂಕ್ನಲ್ಲಿ ನಾಳೆ ಸಿಗಲ್ಲ, ನಾಡ್ದು ಸಿಗಲ್ಲ, ಯುದ್ಧ ಭಾಳ ಜೋರಾಗ್ತದೆ, ಅದರ ಸಲುವಾಗಿ ಅಂತ ಜನ ಪ್ಯಾನಿಕ್ ಆಗಿ ತೊಗೊಳ್ತಾರೆ ಹೊರತು IOCಯಲ್ಲಿ BPC HPC ಸಾಕಷ್ಟು ಶೇಖರಣೆ ಅದ. 70 ದಿವಸ ಆಗುವಷ್ಟಿಗೆ ನಮ್ಮಲ್ಲಿ ತೈಲ ಶೇಖರಣೆ ಅದ. ಆದರೆ ತಾವು ಕೇಳ್ತಾ ಇದ್ದೀರಿ ಯಾವುದು ಬಾಟಲ್ದಲ್ಲಿ 70 ಕ್ಯಾನ್ದೆ ತೊಗೊಳ್ತದೆ. ಈಗ ಅಗ್ರಿಕಲ್ಚರ್ ಸೀಸನ್, 2 ದಿವಸದಿಂದ ಮಳೆ ಜೋರಾಗಿದೆ. ಮಳೆ ಜೋರಾಗಿದ್ದರಿಂದ ಅಗ್ರಿಕಲ್ಚರ್ನಲ್ಲಿ ಟ್ರ್ಯಾಕ್ಟರ್ನಲ್ಲಿ ಹಾಕಿ ಅವರು ಸಾಗುವಳಿ ಮಾಡಲಿಕ್ಕೆ, ಕಸ ತೆಗಿಲಿಕ್ಕೆ ಬೇಕಾಗ್ತದೆ. ಹೀಗಾಗಿ ರೈತರು ಈ 2-3 ದಿವಸದೊಳಗೆ ಹೆಚ್ಚಾಗಿ ಒಯ್ತಾ ಇದ್ದಾರೆ. ಸಾಕಷ್ಟು ಶೇಖರಣೆ ಅದ, ನಮ್ಮಲ್ಲಿ ಯಾವುದೂ ತೊಂದರೆ ಇಲ್ಲ. ಆಮೇಲೆ ಕೆಲವೊಂದು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಅದಕ್ಕೆ ಒಂದು ಸಾಕಷ್ಟು ರೀಸನ್ ಏನಂತ ಹೇಳಿದ್ರೆ, ಟೈಮಿಂಗ್ ಸಲುವಾಗಿ, ಈಗ ಟೈಮಿಂಗ್ ಸಲುವಾಗಿ ಸಾಹೇಬ್ರಿಗೆ ಶೆಡ್ಯೂಲ್ ಮಾಡಿಕೊಡ್ತಾರೆ. ಯಾಕಂದರೆ 9ರಿಂದ 4 ಗಂಟೆ ರಿಸ್ಟ್ರಿಕ್ಷನ್ ಇತ್ತು. ವೆಹಿಕಲ್ ಒಳಗಡೆ ಬರ್ತಾ ಇರಲಿಲ್ಲ. ಅಲ್ಲಿ ಬರ್ತಾ ಇರಲಿಲ್ಲ ಅಂದ್ಕೊಳ್ಳೆ ಇಮಿಡಿಯೇಟ್ಲಿ 4,000-8,000 ಲೀಟ್ರ್ ಡೀಸೆಲ್ ಪೆಟ್ರೋಲ್ ಇರ್ತಿತ್ತು. ಅವಾಗ ಖಾಲಿ ಆದ ಕೂಡಲೇ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇರಲಿಲ್ಲ. ಈಗ ಸಾಹೇಬರು ವೆಹಿಕಲ್ ಮೂವ್ಮೆಂಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಹೀಗಾಗಿ ಅದು ತೊಂದರೆ ಆಗಲಿಕ್ಕಿಲ್ಲ. ಅದಕ್ಕೆ ಅದು ಬರುವವರೆಗೆ ಮಾತ್ರ ನೋ ಸ್ಟಾಕ್ ಅಷ್ಟೇ. ಅದು 1 hour 2 hour ಬಂದ ಕೂಡಲೇ ನೋ ಸ್ಟಾಕ್ ಆಗ್ತದೆ. ನಿನ್ನೆ ನಡೆದಂಥ ಘಟನೆ ಎಲ್ಲರಿಗೂ ಗೊತ್ತ ವಿಷಯ. ಅದು ಯಾವುದೋ ಘಟನೆ ಅಲ್ಲ. ಎಲ್ಲೋ ಒಂದು